ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಮೊದಲಿಗೆ ಹೆಡ್ಲೈನ್ಸ್. ಮರಣ ಮೃದಂಗ ಬಾರಿಸಿದ ವೀಣಾ ವಾದಕ ಪತ್ನಿ ನಾದಿನಿ ಕೊಂದ ಪಾಪಿ ಕಲಾವಿದ. ಗಿರಿನಗರದಲ್ಲಿ ಡಬಲ್ ಮರ್ಡರ್. ಕಲ್ಲು ಬಡಿದು ಬಾಲಕಿ ಸಾವು. ಸಾವಿನ ಮನೆಯಲ್ಲಿ ರಾಜಕೀಯದ ಕಾವು. ಮತಕ್ಕಾಗಿ ರಾಜಕಾರಣಿಗಳ ಮೊಸಳೆ ಕಣ್ಣೀರು. ಚುನಾವಣಾಧಿಕಾರಿ ಜ್ಯೋತಿಗೆ ಬೆದರಿಕೆ. ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ ಬಂಧನ ಬಿಡುಗಡೆ. ಕೆಜೆಪಿ ಅಭ್ಯರ್ಥಿ ವೆಂಕಟೇಶ್ ಗೌಡ ಜೈಲಿಗೆ. ಆರು ಬಾರಿ ಮಾರಾಟವಾಗಿತ್ತು ಬ್ಲಾಸ್ಟ್ಗೆ ಬಳಸಿದ ವಾಹನ. ತನಿಖೆ ಜಾಡು ಹಿಡಿದು ತಮಿಳುನಾಡಿಗೆ ಪೊಲೀಸರ ಪಯಣ. ಸುಳಿವು ನೀಡಿದವರಿಗೆ ಸರ್ಕಾರದಿಂದ 5 ಲಕ್ಷ ಬಹುಮಾನ. ಆತ ಖ್ಯಾತ ವೀಣಾ ವಾದಕ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಮದುವೆ ಆಗಿದ್ದ. ಆದರೂ ಯಾಕೋ 3ನೇ ದಾಂಪತ್ಯವೂ ಆತನಿಗೆ ಪಥ್ಯವಾಗಲಿಲ್ಲ. ಅದಕ್ಕೆ ವೀಣಾ ವಾದಕ ಮರಣ ಮೃದಂಗ ಬಾರಿಸಿದ್ದಾರೆ. ಪತ್ನಿ ನಾದಿನಿಯನ್ನೇ ಕೊಂದು ಜೈಲು ಸೇರಿದ್ದಾರೆ. ಅಡುಗೆ ಮನೆಯಲ್ಲಿ ಚೆಲ್ಲಾಡಿದ ರಕ್ತ. ಭೀತಿಯಿಂದ ಇಣುಕಿ ನೋಡುತ್ತಿರುವ ಜನ. ಮನೆಯ ತುಂಬ ಪೊಲೀಸ್ ಬೂಟಿನ ಸದ್ದು. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಗಿರಿನಗರದ ಖ್ಯಾತ ವೀಣಾ ವಾದಕ ಚಂದ್ರಶೇಖರ್ ನಿವಾಸದಲ್ಲಿ. ಹೌದು, ವೀಣಾ ವಾದಕನೇ ಮರಣ ಮೃದಂಗ ಬಾರಿಸಿದ್ದಾನೆ. ಕಳೆದ ರಾತ್ರಿ ಚಂದ್ರಶೇಖರ್ ಪತ್ನಿ ಪ್ರೀತಿ ಮತ್ತು ನಾದಿನಿ ವೇದರನ್ನ ರಾಡ್ನಿಂದ ಹೊಡೆದು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. 2 ವರ್ಷಗಳ ಹಿಂದೆ ಮಂಗಳೂರು ಮೂಲದ ಪ್ರೀತಿರನ್ನು ಚಂದ್ರಶೇಖರ್ ಮದುವೆಯಾಗಿದ್ದರು. ಆದರೆ ಹೊಂದಾಣಿಕೆ ಇಲ್ಲದೆ ಇಬ್ಬರ ನಡುವೆ ಆಗಾಗ ಜಗಳ ನಡೆಯುತ್ತಲೇ ಇತ್ತು. ನಿನ್ನೆ ಜಗಳ ತಾರಕಕ್ಕೇರಿ ಚಂದ್ರಶೇಖರ್ ಈ ಕೃತ್ಯ ಎಸಗಿದ್ದಾನೆ. ಭಿನ್ನಾಭಿಪ್ರಾಯ ಬಹಳ ಆಗಿದ್ದು, ಅದು ನಿನ್ನೆ ರಾತ್ರಿ ಅವರಿಬ್ಬರ ಮಧ್ಯೆ ಗಲಾಟೆಯಾಗಿ ಮಧ್ಯರಾತ್ರಿನಲ್ಲಿ ಆತ ಆಕೆಗೆ ಪ್ರೀತಿಗೆ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಮತ್ತು ಆಕೆ ಜೊತೆಯಲ್ಲಿ ಆಕೆ ದೊಡ್ಡಪ್ಪನ ಮಗಳು ವೇದನೂ ಸಹ ಬಂದಿದ್ದರು. ಈಗ ಕಳೆದ 2-3 ದಿವಸದಿಂದ ಅವರು ಬಂದು ಜೊತೆಲಿದ್ದರು. ಆಕೆಗೂ ಸಹ ಅದೇ ಗಲಾಟಿನಲ್ಲಿ ಹೊಡೆದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಕೂಡಲೇ ಕಾರ್ಯಪ್ರವೃತ್ತರಾಗಿ ಆತ ಚಂದ್ರಶೇಖರನ್ನು ದಸ್ತಗಿರಿ ಮಾಡಿದ್ದೀವಿ. ಇನ್ನು ಚಂದ್ರಶೇಖರ್ ಈ ಮುಂಚೆ 2 ಮದುವೆಯಾಗಿ ವಿಚ್ಛೇದನ ಪಡೆದಿದ್ದಾನಂತೆ. ಮೊದಲ ಪತಿಯಿಂದ ಡಿವೋರ್ಸ್ ಪಡೆದಿದ್ದ ಪ್ರೀತಿರನ್ನು ಚಂದ್ರಶೇಖರ್ ತಾನೇ ಇಷ್ಟಪಟ್ಟು ಮದುವೆಯಾಗಿದ್ದಂತೆ. ರಜೆ ಇದ್ದ ಕಾರಣ ಅಕ್ಕನ ಮನೆಗೆ ಬಂದಿದ್ದ ವೇದ ಗಂಡ ಹೆಂಡಿರ ಜಗಳಕ್ಕೆ ಬಲಿಯಾಗಿದ್ದಾಳೆ. ಗಿರಿನಗರ ಪೊಲೀಸರು ಆರೋಪಿ ಚಂದ್ರಶೇಖರ್ನನ್ನ ಬಂಧಿಸಿ ವಿಚಾರಣೆ ಮುಂದುವರಿಸಿದ್ದಾರೆ. ಬೆಂಗಳೂರಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಹರಸಾಹಸ ಪಟ್ಟು ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿಕೊಂಡಂತಹ ಚಿತ್ರ ನಿರ್ಮಾಪಕ ಕಾರ್ಪೊರೇಟರ್ ಮುನಿರತ್ನ ಆರಂಭದಲ್ಲೇ ಎಡವಟ್ಟು ಮಾಡಿಕೊಂಡಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಚುನಾವಣಾಧಿಕಾರಿ ಜ್ಯೋತಿ ಅವರಿಗೆ ಪ್ರಾಣ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಅವರನ್ನ ಪೊಲೀಸರು ಇವತ್ತು ಬಂಧಿಸಿದ್ರು. ನಂತರ ಮುನಿರತ್ನ ಜಾಮೀನಿನ ಮೇಲೆ ಬಿಡುಗಡೆಯಾದರು. ಪ್ರಥಮ ಚುಂಬನಂ ದಂತಭಗ್ನಂ ಅಂತಾರಲ್ಲ, ಅದು ಚಿತ್ರ ನಿರ್ಮಾಪಕ ಹಾಗೂ ರಾಜರಾಜೇಶ್ವರಿ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನಾರ ಇವತ್ತಿನ ಸ್ಥಿತಿಗೆ ಅನ್ವಯವಾಗುವಂತಿದೆ. ಟಿಪ್ಪರಲಾಗ ಹಾಕಿ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿಕೊಂಡವರು ನಾಮಪತ್ರ ಸಲ್ಲಿಕೆ ವೇಳೆ ನಾಲಿಗೆ ಹರಿಬಿಟ್ಟಿದ್ದೇ ಎಡವಟ್ಟಾಗಿದೆ. ತಮ್ಮ ವಿರುದ್ಧ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಜ್ಯೋತಿ ದೂರು ನೀಡಿದ್ದಾರೆ ಅನ್ನೋ ವಿಷಯ ಗೊತ್ತಾದಾಗ್ಲೇ ಮ್ಯಾಟರ್ ಸೀರಿಯಸ್ ಆಗಿದೆ ಅನ್ನೋದು ಮುನಿರತ್ನಗೆ ಗೊತ್ತಾಗಿದ್ದು. ಮುನಿರತ್ನ ಅವರು ನಾಮಪತ್ರಗಳನ್ನ ಸಲ್ಲಿಸುವಾಗ 2-3 ಬಾರಿ ಈಗಲೇ ಸರಿಯಾಗಿ ಎಲ್ಲ ನೋಡಿಬಿಡಿ, ಆಮೇಲೆ ನಾಳೆ ಪರಿಶೀಲನೆ ಸಮಯದಲ್ಲಿ ಅದಿಲ್ಲ ಇದಿಲ್ಲ ಅಂತ ಹೇಳ್ಬೇಡಿ ಅಂತ ತಿಳಿಸಿರುತ್ತಾರೆ. ನಾಮಪತ್ರಗಳನ್ನ ಸಲ್ಲಿಸಿ ಹೊರಹೋಗುವಾಗ ನಾಮಪತ್ರ ಸ್ವೀಕರಿಸಿದ ಕಚೇರಿಯ ಬಾಗಿಲು ಹತ್ತಿರ ನಿಂತು ಹಿಂತಿರುಗಿ ನಾಮಪತ್ರಗಳನ್ನ ಪರಿಶೀಲನೆ ಮಾಡುತ್ತಿರುವ ನಮ್ಮ ಕಚೇರಿಯ ಸಿಬ್ಬಂದಿಯ ಕಡೆ ನೋಡುತ್ತಾ ಈಗಲೇ ಎಲ್ಲಾ ದಾಖಲೆಗಳನ್ನ ನೋಡ್ಕೊಂಡ್ಬಿಡಿ, ಇಲ್ದಿದ್ರೆ ಮಲ್ಲೇಶ್ವರಂನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರೋದು ಗೊತ್ತಲ್ಲ ಅಂತ ಹೇಳ್ತಾ ಹೊರ ಹೋಗುತ್ತಾರೆ. ಹೀಗಂತ ಚುನಾವಣಾಧಿಕಾರಿ ಜ್ಯೋತಿ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಪೊಲೀಸರು ಮುನಿರತ್ನರನ್ನ ಬಂಧಿಸಿ 3ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಿದ್ರು. ಎರಡೂ ಕಡೆಯವರ ವಾದ ಕೇಳಿಸಿಕೊಂಡ ನ್ಯಾಯಾಧೀಶರು ಜಾಮೀನು ಮಂಜೂರು ಮಾಡಿದ್ರು.
ಹೀಗಾಗಿ ಸದ್ಯಕ್ಕೆ ಮುನಿರತ್ನ ನಿರಾಳರಾಗಿದ್ದಾರೆ. ಇನ್ನು ಕೆಜೆಪಿ ಅಭ್ಯರ್ಥಿ ವೆಂಕಟೇಶ್ ಗೌಡ ವಿರುದ್ಧವೂ ಚುನಾವಣಾಧಿಕಾರಿ ಜ್ಯೋತಿ ಜೀವ ಬೆದರಿಕೆ ದೂರು ನೀಡಿದ್ರು. ಹೀಗಾಗಿ ಪೊಲೀಸರು ಇವತ್ತು ವೆಂಕಟೇಶ್ ಗೌಡನನ್ನು ಬಂಧಿಸಿದ್ದು ಕೋರ್ಟ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಬೆಂಗಳೂರಿನಿಂದ ಅಶ್ವಥ್, ಸುವರ್ಣ ನ್ಯೂಸ್. ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಮನೆಗೆ ಬೆಂಕಿ ಬಿದ್ದಾಗ ಮೈ ಕಾಯಿಸ್ಕೊಂಡ್ರಂತೆ ಅನ್ನೋ ಥರ ಆಗಿದೆ ನಮ್ಮ ಜನಪ್ರತಿನಿಧಿಗಳ ಕತೆ. ಬೆಂಗಳೂರಿನಲ್ಲಿ ಇವತ್ತು ಆಕಸ್ಮಿಕವಾಗಿ ಕಲ್ಲು ಬಡಿದು ಬಾಲಕಿಯೊಬ್ಬಳು ಮೃತಪಟ್ಟಿದ್ದಾಳೆ. ಇದನ್ನೇ ದಾಳವಾಗಿ ಮಾಡಿಕೊಂಡಂತಹ ರಾಜಕಾರಣಿಗಳು ರಾಜಕೀಯ ಮೇಲಾಟವಾಡಿದ್ರು. ರಾಜಾಜಿನಗರದ ಇಂದಿರಾನಗರ ಸ್ಲಂನಲ್ಲಿ ಮೋರಿ ಕಾಮಗಾರಿ ನಡೀತಿತ್ತು. ಇತ್ತ ಪುಟಾಣಿ ಅಕ್ಷತಾ ತನ್ನಷ್ಟಕ್ಕೆ ತಾನು ಮನೆ ಎದುರಿಗೆ ಕುಳಿತಿದ್ದಳು. ಈ ವೇಳೆ ಯಮರಾಯನಂತೆ ತೂರಿ ಬಂದಿದ್ದು ಕಲ್ಲು. ಕಾಮಗಾರಿ ನಡೆಯುತ್ತಿದ್ದ ಸ್ಥಳದಿಂದ ಸಿಡಿದು ಬಂದ ಕಲ್ಲು ಅಕ್ಷತಾ ಗಂಟಲು ಸಿಡಿತು. ತೀವ್ರ ರಕ್ತಸ್ರಾವದಿಂದ ಅಸ್ವಸ್ಥಗೊಂಡ ಮಗು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆಯಿತು. ನಮ್ಮ ರಾಜಕಾರಣಿಗಳು ಈ ಸಂದರ್ಭವನ್ನ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಬಳಸಿಕೊಂಡಿದ್ರು. ರಾಜಾಜಿನಗರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳು ಸ್ಥಳಕ್ಕೆ ಬಂದು ಕರುಣೆ ತೋರುವಂತೆ ನಟಿಸಿದ್ರು. ಆಸ್ಪತ್ರೆಗೆ ಧಾವಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಮಂಜುಳಾ ನಾಯ್ಡು ಕಾರ್ಪೊರೇಟರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮಗುವಿನ ಪೋಷಕರ ಜೊತೆಗೂಡಿ ಪ್ರತಿಭಟನೆಗೆ ಕುಳಿತರು. ಈಗ ಚುನಾವಣೆ ಸಂದರ್ಭದಲ್ಲಿ ಇವರು ಯಾವುದೇ ಕೆಲಸ ಮಾಡುವಂಥದ್ದು ತೆಗೆದುಕೊಳ್ಬಾರ್ದಾಗಿತ್ತು. ಇಮಿಡಿಯೇಟಾಗಿ ಇವರಿಗೆ ಕಾನೂನಿನ ಅಡಿಯಲ್ಲಿ ಏನು ಚೀಫ್ ಎಲೆಕ್ಷನ್ ಕಮಿಷನ್ನಿಂದ ಇರುವಂಥ ಕಾನೂನಿನ ಶಿಕ್ಷೆಗೆ ಇವ್ರನ್ನ ಗುರಿಪಡಿಸಬೇಕಾಗುತ್ತೆ. ಇವ್ರಿಗೆ ಪರ್ಮಿಷನ್ ಕೊಟ್ಟಂಥ ಅಧಿಕಾರಿಗಳನ್ನ ಕೂಡ ಇಮಿಡಿಯೇಟಾಗಿ ಅವ್ರಿಗೆ ಸಸ್ಪೆಂಡ್ ಮಾಡಬೇಕಾಗುತ್ತೆ. ಅವ್ರನ್ನ ಸಸ್ಪೆಂಡ್ ಮಾಡದೇ ಇದ್ದರೆ ನಾವಂತೂ ಕಾಂಗ್ರೆಸ್ ಪಕ್ಷದಲ್ಲೇ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಬಳಿಕ ಕೆಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಸ್ಥಳಕ್ಕೆ ಬಂದರು. ಇವರು ಕೂಡ ಪಾಲಿಕೆ ಸದಸ್ಯನ ಕಡೆ ಬೆಟ್ಟು ತೋರಿಸಿ ವಾಗ್ದಾಳಿ ಮಾಡಿದ್ರು. ಇದಾದ ಮೇಲೆ ಜೆಡಿಎಸ್ ಅಭ್ಯರ್ಥಿ ಎಸ್.ಡಿ. ಆನಂದ್, ಕೊನೆಗೆ ಹಾಲಿ ಶಾಸಕ ಸುರೇಶ್ ಕುಮಾರ್ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು. ಇದಕ್ಕೆ ತಕ್ಷಣ ಶಾಸಕರು ಮತ್ತು ಇಲ್ಲಿಯ ಕಾರ್ಪೊರೇಟರು, ಇಲ್ಲಿಯ ಮಹಾನಗರ ಪಾಲಿಕೆ ಸದಸ್ಯರು ಜವಾಬ್ದಾರಿಯನ್ನು ಹೊರಬೇಕು ಮತ್ತು ಇದಕ್ಕೆ ತಕ್ಷಣ ಸೂಕ್ತ ಕ್ರಮವನ್ನು ಇವತ್ತು ಚುನಾವಣಾ ಆಯೋಗ ಇರ್ಬೋದು, ಸರ್ಕಾರ ಇರ್ಬೋದು ಕೈಗೊಳ್ಳಬೇಕನ್ನುವಂಥ ವಿನಂತಿ ಮಾಡ್ತಾ ಇದ್ದೀವಿ. ಜನತಾದಳದ ವತಿಯಿಂದ ನಾವು ಅವ್ರಿಗೆ ಏನು ಪರಿಹಾರ ಕೊಡಬೇಕು ಅಂತ ನಾನು ಹೇಳಲ್ಲ, ನಾನು ಏನು ಕೊಡಬೇಕು ಕೊಟ್ಕೋತೀನಿ. ಚುನಾವಣೆ ಇದ್ದಿದ್ರಿಂದ ಎಲ್ಲರೂ ಇಲ್ಲಿಗೆ ಬಂದಿದ್ರು. ಆದ್ರೆ ಬೇರೆ ಸಮಯದಲ್ಲಾಗಿದ್ರೆ ಯಾರೂ ಸುಳಿತಿರ್ಲಿಲ್ಲ. ಒಬ್ಬರಿಂದೊಬ್ಬರು ಬಂದು ದುಃಖ ಹೊರಹಾಕಿದ್ದು ಮತಕ್ಕಾಗಿಯೇ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ಬೆಂಗಳೂರಿನಿಂದ ಮಧುಸೂದನ್, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.